ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿ ಹಾಗೆಯೇ ಹೆಲ್ದಿ ಆಗಿರುವಂಥ ವಿಧಾನದಲ್ಲಿ ಮನೆಯಲ್ಲೇ ಮ್ಯಾಂಗೋ ಸ್ಮೂದಿನ ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ. 7 ಸ್ಪೂನಷ್ಟು ಹನಿನ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 10 ಬಾದಾಮಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ನೆನೆಸಿಟ್ಕೊಂಡಿರುವಂಥ ದ್ರಾಕ್ಷಿ, ಒಣದ್ರಾಕ್ಷಿ, ಹಾಗೆಯೇ 1 ಹಿಡಿಯಷ್ಟು ನೆನೆಸದೇ ಇರುವಂಥ ಒಣಗೋಡಂಬಿ, ಹಾಗೆಯೇ 1 ಪೀಸಷ್ಟು ಇಲ್ಲಿ ನಾನು ಖರ್ಜೂರನ ತೆಗೆದಿಟ್ಕೊಂಡಿದ್ದೀನಿ. 3 ಮಾವಿನ ಹಣ್ಣಿನ ಪಲ್ಪ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ 1 ಲೋಟದಷ್ಟು ಕಾಯಿಸ್ಕೊಂಡಿರುವಂಥ ಹಾಲು. ಈಗ ಒಂದು ಬ್ಲೆಂಡರ್ಗೆ ನಾನಿಲ್ಲಿ ಫಸ್ಟು ಮ್ಯಾಂಗೋ ಪಲ್ಪ್ ಹಾಕಿಬಿಟ್ಟು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಹನಿನೂ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತಿದ್ದೀನಿ ಫಸ್ಟು. ಸೊ ಈ ರೀತಿ ಪೇಸ್ಟ್ ಆದಮೇಲೆ ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ತಣ್ಣಗಿರುವಂಥ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಹಾಗೆಯೇ ಹೆಲ್ದಿಯಾಗಿರುವಂಥ ವೇನಲ್ಲಿ ಮ್ಯಾಂಗೋ ಸ್ಮೂದಿ ತಯಾರಾಗುತ್ತೆ. ಈ ಸ್ಮೂದಿನ ನೀವು ಮಾಡಬೇಕಾದ್ರೆ ನಿಮಗೊಂದು ಫೀಲ್ ಇರುತ್ತೆ, ಅಂದರೆ ಇದರಲ್ಲಿ ಶುಗರೇ ಆ್ಯಡ್ ಮಾಡ್ತಿಲ್ಲ, ಟೇಸ್ಟ್ ಹೇಗಿರುತ್ತೋ, ಜೊತೆಗೆ ಬೆಲ್ಲ ಕೂಡ ಆ್ಯಡ್ ಮಾಡಿಲ್ಲ ಅಂತ ಹೇಳಿ. ಸ್ಟಿಲ್ ಇದು ನೀವು ಯಾವುದೇ ಶುಗರ್ ಅಥವಾ ಬೆಲ್ಲ ಆ್ಯಡ್ ಮಾಡಿ ಇಂಟೇಕ್ ಮಾಡುವಂಥ ಸ್ಮೂದಿಗಿಂತ ಟೇಸ್ಟಿಯಾಗಿರುತ್ತೆ. ಬಿಕಾಸ್ ಇದರಲ್ಲಿ ನಾನು ಹನಿ ಆ್ಯಡ್ ಮಾಡಿದ್ದೀನಿ. ಹನಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇನ್ಫ್ಲಮೇಷನ್ನ ತಡೆಗಟ್ಟುತ್ತೆ, ನ್ಯಾಚುರಲ್ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಹಾಗೆಯೇ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇಮ್ಯೂನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮ್ಯಾಂಗೋ ಸ್ಮೂದಿ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.